ನಮಸ್ತೆ ಕರ್ನಾಟಕ 2025 ಬಂದೇ ಬಿಡ್ತು. ಬಟ್ ನೀವು 2024ರಲ್ಲಿ ದುಡ್ಡು ಮಾಡಿದ್ರ? ನಿಗೂಢ ಪ್ರಶ್ನೆ. 2024ರಲ್ಲಿ ನೀವು ಹೇಳು ಬೀಳುಗಳನ್ನ ನೋಡಿದಿರಾ, ಜೊತೆಗೆ ಸಂಕಷ್ಟಕ್ಕೂ ಸಿಲುಕಾಕೊಂಡಿರಬಹುದು. ಬಿಕಾಸ್ ಕಳೆದ 3 ತಿಂಗಳಿಂದ ಮಾರ್ಕೆಟ್ ಬೀಳ್ತಾ ಇದೆ. ಹಾಗಾದ್ರೆ 2025ರಲ್ಲಿ ದುಡ್ಡು ಮಾಡೋದು ಹೇಗೆ? ಯಾವ ರೀತಿ ಪ್ರಾಫಿಟಬಲ್ ಟ್ರೇಡರ್ ಆಗೋದು? ಪೋರ್ಟ್ಫೋಲಿಯೋ ಇವಾಗೂ ರೆಡ್ ಅಲ್ಲಿ ಇದೆ. ತುಂಬಾ ಜನದ್ದು ಒದ್ದಾಡ್ತಾ ಇದ್ದಾರೆ. ಏನಕ್ಕೆ ಈ ತರ ಆಯ್ತಂದ್ರೆ, ಅನ್ಲಿಮಿಟೆಡ್ ಲಾಸಿಂದ ನಾವು ತಪ್ಪಿಸ್ಕೊಳ್ಳೋದು ಹೆಂಗೆ? ಸೊ ನಾನೊಂದು ಜಸ್ಟ್ ಕ್ಲೂ ಕೊಡ್ತೀನಿ, ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಫುಲ್ ಇಯರ್ ಪೂರ್ತಿ ಇದ್ರೊಳಗಡೆ ಇರುತ್ತೆ ಮಾರ್ಕೆಟ್. ಡೆಫಿನೆಟ್ಲಿ ನೀವು ಒಳ್ಳೆ ದುಡ್ಡು ಮಾಡ್ತೀರಾ. ಯು ವಿಲ್ ಬಿ ವೆರಿ ವೆರಿ ಸೇಫ್ ಅಂತಾನು ಹೇಳ್ತೀನಿ. ಈ 2025ರಲ್ಲಾದ್ರೂ ಯಾವ ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ತರ ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟ್ರಾಟಜಿ ಮಾಡಿದ್ರೆ ಒಳ್ಳೇದು ತಿಳ್ಕೊಳ್ಳೋಣ ಬನ್ನಿ. ಸೊ ನಮಸ್ತೆ ಕರ್ನಾಟಕ. 2025ರಲ್ಲಿ ನಾನು ಯಾವ ಥರ ಟ್ರೇಡ್ ಮಾಡ್ತೀನಿ ನೋಡೋಣ ಬನ್ನಿ. ನೀವು ಯಾವ ಥರ ಟ್ರೇಡ್ ಮಾಡಿ ದುಡ್ಡು ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಾನು ಹೋಗ್ತಾ ಇದ್ದೀನಿ niftyindices.com. ಇಲ್ಲೋಗಿ ನಮಗೆ ಎಲ್ಲ ಮಾರ್ಕೆಟ್ ಡೇಟಾ ಎಲ್ಲ ಸಿಗುತ್ತೆ. ಎಕ್ಸಾಂಪಲ್ ನಿಫ್ಟಿ ಏನು ಪರ್ಫಾರ್ಮ್ ಮಾಡ್ತಾ ಇದೆ, ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ, ಪ್ರತಿಯೊಂದೂ ನೀವು ನೋಡ್ಬೋದು ಇಲ್ಲಿ. ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ 100, ನಿಫ್ಟಿ 500. ಸೊ ಪ್ರತಿಯೊಂದೂ ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನಾನು ಹೋಗ್ತಾ ಇದ್ದೀನಿ ಇಂಡೈಸಿಸ್. ಇಂಡೈಸಿಸ್ ಅಲ್ಲೇ ನಮ್ಮ ದೇಶದಲ್ಲಿ ಇಷ್ಟು ಇಂಡೈಸಿಸ್ ಇದೆ. ಇಂಡೆಕ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇಂಡೆಕ್ಸ್ ಅಂದರೆ ಒಂದು ಸ್ಟಾಕ್ಗಳ ಒಂದು ಸಮೂಹ, ಒಂದು ಗುಂಪು. ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್. ಸ್ಟಾಕ್ ಮಾರ್ಕೆಟಲ್ಲಿ ನಾನು ನೋಡ್ತಾ ಇರೋವಂಥ ಏನು ಸ್ಟೂಡೆಂಟ್ಸ್ಗಳಲ್ಲಿ ಒಂದು ತಳಮಳ, ಏನೋ ಹೊಸ ಸ್ಟಾಕ್ ಹುಡ್ಕೋದು. ಎಕ್ಸಾಂಪಲ್ ಯಾವುದೋ ಒಂದು CG ಪವರ್ ಹುಡ್ಕೋದು, ಯಾವುದೋ ABC ಏಸ್ ಕನ್ಸ್ಟ್ರಕ್ಷನ್ಸ್. ಸೊ ಇಲ್ಲ ಇನ್ನೊಂದು ಯಾವುದೋ ಹೊಸ ಸ್ಟಾಕ್ ಹುಡ್ಕೋದು, ₹5 ಸ್ಟಾಕ್ ಹುಡ್ಕೋದು, ₹10 ಸ್ಟಾಕ್ ಹುಡ್ಕೋದು. ಇದೊಂದು ಕ್ರೇಜ್. ಯಾಕಂದರೆ ಪ್ರತಿಯೊಬ್ಬರೂ ನಾನು ನೆಕ್ಸ್ಟ್ ವಾರೆನ್ ಬಫೆಟ್ ಹಾಕಬೇಕು ಅಂತಲೇ ಹೋಗ್ತಾರೆ. ಪ್ರತಿಯೊಬ್ಬರೂ ನಾನು ನೋಡ್ದಂಗೆ ನೆಕ್ಸ್ಟ್ ರಾಕೇಶ್ ಜುಂಜುನ್ವಾಲಾ ಆಗಬೇಕು ಅಂತ ಬರ್ತಾರೆ. ಬಟ್ ಏನೋ ಆಗಕ್ಕೆ ಹೋಗಿ ಲಾಸ್ಟಿಗೆ ಪ್ರಾಫಿಟಬಲ್ ಟ್ರೇಡರ್ ಆಗೋದೇ ಇಲ್ಲ. ಬಿಕಾಸ್ ದೇ ಆರ್ ಟೇಕಿಂಗ್ ಅನ್ಲಿಮಿಟೆಡ್ ರಿಸ್ಕ್. 2024ಅಲ್ಲಿ ನೀವು ಡೆಫಿನೆಟ್ಲಿ ಹ್ಯೂಜ್ ರಿಸ್ಕ್ಗಳನ್ನು ತಗೊಂಡು ತುಂಬ ಜನ ಫಸ್ಟ್ ಹಾಫಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರಿ. ಬಟ್ ಸೆಕೆಂಡ್ ಹಾಫಲ್ಲಿ ಏನಾಯಿತು? ಹೋಯ್ತಲ್ಲ. ಪೋರ್ಟ್ಫೋಲಿಯೋ ಇವಾಗೂ ರೆಡ್ಡಲ್ಲಿದೆ. ತುಂಬ ಜನದ್ದು ಒದ್ದಾಡ್ತಾ ಇದ್ದಾರೆ. ಏನಕ್ಕೆ ಈ ಥರ ಆಯ್ತು ಅಂದರೆ, ಓವರ್ ಕಾನ್ಫಿಡೆನ್ಸ್. ಸ್ಟಾಕ್ಸನ್ನು ಫುಲ್ ಪೀಕ್ ಲೆವೆಲಲ್ಲಿ ತೊಗೊಳ್ಳೋದು. ಸೊ ಈ 2025ರಲ್ಲಾದರೂ ಯಾವ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟ್ರಾಟಜಿ ಮಾಡಿದ್ರೆ ಒಳ್ಳೆಯದು ತಿಳ್ಕೊಳ್ಳೋಣ ಬನ್ನಿ. ಸೊ ನಾನು ಹೋಗಿದ್ದೀನಿ niftyindices.com ಹೋಗಿದ್ದೀನಿ. ಸೊ ಇಲ್ಲಿ ನೀವು ಎಲ್ಲನೂ ನೋಡ್ಬೋದು. ಆ್ಯಂಡ್ ಅದರಲ್ಲಿ ನಿಫ್ಟಿ 50, ನೆಕ್ಸ್ಟ್ 50, ನಿಫ್ಟಿ 100, ನಿಫ್ಟಿ 200 ಎಲ್ಲನೂ ಇದೆ. ಈವನ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಸಹ ಇದೆ. ಫಸ್ಟ್ ನಾನು ತಗೊಳ್ತಾ ಇದ್ದೀನಿ ನಿಫ್ಟಿ 50 ತಗೊಳ್ತಾ ಇದ್ದೀನಿ. ನಿಫ್ಟಿ 50 ತೊಗೊಂಡಾಗ ನೀವು ನೋಡ್ಬೋದು ಸೊ ಯಾವ ಥರ ಒಂದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇಲ್ಲಿ ಆಗ್ತಾ ಇದೆ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ ಯಾವ ಥರ ಮಾರ್ಕೆಟ್ ಪರ್ಫಾರ್ಮ್ ಆಗ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು 1 ಡೇ ಗ್ರಾಫು. ಸೊ ಕಳೆದ ಎಷ್ಟು ದಿನಗಳಿಂದ ಮಾರ್ಕೆಟ್ ಬೀಳ್ತಾ ಇದೆ ಅಂತ ಇನ್ಫಾರ್ಮೇಷನ್ ನೀವು ಪಡ್ಕೊಂಡ್ರಿ. ಜೊತೆಗೆ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ನಿಫ್ಟಿಯಲ್ಲಿ ಯಾವ್ಯಾವ ಸೆಕ್ಟರ್ ಮೇಲೆ ವೇಟೇಜ್ ಜಾಸ್ತಿ ಇದೆ, ತೂಕ ಎಷ್ಟಿದೆ ಅಂತ ನೀವು ನೋಡ್ಬೋದು. ಹೈಯೆಸ್ಟ್ ತೂಕ ಇರೋದು 34%. ನಮ್ಮ ದೇಶದಲ್ಲಿ 34% ಅಷ್ಟು ದುಡ್ಡನ್ನು ನಾವು ಫಿನಾನ್ಷಿಯಲ್ ಸರ್ವಿಸಸ್ಸಲ್ಲಿ ಹೂಡಿಕೆ ಮಾಡಿದ್ದೀವಿ. ಇದರಲ್ಲಿ ಟಾಪ್ 50 ಕಂಪ್ನೀಸಲ್ಲಿ 34% ವೇಟೇಜ್ ಫಿನಾನ್ಷಿಯಲ್ ಸರ್ವಿಸಸ್. ಇನ್ಫಾರ್ಮೇಷನ್ ಟೆಕ್ನಾಲಜಿ 13.76 ಆ್ಯಂಡ್ ಫಾಸ್ಟ್ ಮೂವಿಂಗ್ FMCG, ಆಟೋಮೊಬೈಲ್ಸ್, ಹೆಲ್ತ್ ಕೇರ್, ಮೆಟಲ್ಸ್, ಕನ್ಸ್ಟ್ರಕ್ಷನ್, ಪವರ್. ಸೊ ಎಲ್ಲನೂ ಇಲ್ಲಿದೆ. ಸೊ ನೀವು ನೋಡ್ಬೋದು ನಿಫ್ಟಿ 50ಅಲ್ಲಿ ಯಾವ ಥರ ಸ್ಟಾಕ್ಸ್ಗಳನ್ನು ಯಾವ್ಯಾವ ಸೆಗ್ಮೆಂಟಲ್ಲಿ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ, ಗ್ರೂಪ್ ಮಾಡಿದ್ದಾರೆ ನಮ್ಮ ದೇಶದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನೀವು ನೋಡ್ಬೋದು. ನಾನು ಇಲ್ಲಿ ಫಿನಾನ್ಷಿಯಲ್ ಸರ್ವಿಸಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದವಾಗ ನನಗೆ ಅದು ಜಸ್ಟ್ ಏನಾಗುತ್ತೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ. ಫಿನಾನ್ಷಿಯಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದವಾಗ ಮೆಜಾರಿಟಿ ಯಾವ ಒಂದು ಕಂಪನಿ ಮೇಜರ್ ಮಾರ್ಕೆಟ್ ಕ್ಯಾಪ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಫಿನಾನ್ಷಿಯಲ್ ಸರ್ವಿಸಸಲ್ಲಿ ನಮ್ಮ ದೇಶದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಇರೋದಂದರೆ ಡೆಫಿನೆಟ್ಲಿ HDFC, ICICI ಆ್ಯಂಡ್ SBI, ಕೊಟೆಕ್ ಇದೆಲ್ಲನೂ ಇದೆ. ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನಾನ್ಸ್ ಇದೆಲ್ಲನೂ ಇದೆ. ಸೊ ನೀವು ಈ ಸ್ಟಾಕ್ಸ್ಗಳ ಮೇಲೆ ನೀವು ಫೋಕಸ್ ಮಾಡಿ. ನನ್ನ ಉದ್ದೇಶ ಏನಂದರೆ ಇಂಡಿಯಾದಲ್ಲಿ ಹೈಯೆಸ್ಟ್ ವೇಟೇಜ್ ಇರೋದು ದಟ್ ಈಸ್ ಫಿನಾನ್ಷಿಯಲ್ ಸರ್ವಿಸಸ್. ಅದರಲ್ಲಿ ಬ್ಯಾಂಕ್ಸಲ್ಲಿ ಯಾವುದು ನಂಬರ್ 1, ನಂಬರ್ 2 ಆ್ಯಂಡ್ SBI ಸಹ ಇದೆ, ಜೊತೆಗೆ ಕೊಟಕ್ ಇದೆ. ಆ್ಯಂಡ್ NBFCs ಅಲ್ಲಿ ಯಾವುದಿದೆ? ಡೆಫಿನೆಟ್ಲಿ ಬಜಾಜ್ ಫಿನಾನ್ಸ್ ಆ್ಯಂಡ್ ಶ್ರೀರಾಮ್ ಫಿನಾನ್ಸ್. ಆ್ಯಂಡ್ ಮೇಜರ್ಲಿ ಬಜಾಜ್ ಫಿನಾನ್ಸ್ ಇಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಸ್ಟಾಕ್ ಅಂತ ಹೇಳ್ಬೋದು. ಸೊ NBFCಯಲ್ಲಿ ಲೀಡರ್ ಯಾರು ಅಂದರೆ ಈಸ್ ಅ ಇಂಡಸ್ಟ್ರಿ ಲೀಡರ್ ಅಂದರೆ ಡೆಫಿನೆಟ್ಲಿ ಬಜಾಜ್ ಫಿನಾನ್ಸ್ ಈಸ್ ಅ ಇಂಡಸ್ಟ್ರಿ ಲೀಡರ್. ಸೊ ಈ ಸ್ಟಾಕು ಕಳೆದ
ಎಷ್ಟು ವರ್ಷಗಳಿಂದ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಸೊ ತುಂಬ ಜನಕ್ಕೆ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ನಾನು ಹೋಗ್ತಾ ಇದ್ದೀನಿ ಟ್ರೇಡಿಂಗ್ ವ್ಯೂ. ಸೊ ಟ್ರೇಡಿಂಗ್ ವ್ಯೂ ಹೋದೆ ಬಜಾಜ್ ಫಿನಾನ್ಸ್ ಸ್ಟಾಕ್ನ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀನಿ. ಎಷ್ಟು ವರ್ಷದ್ದು ನೋಡ್ತಾ ಇದ್ದೀನಿ? ಕಳೆದ ಒಂದು 3 ವರ್ಷದ್ದು ನಾನು ನೋಡ್ತಾ ಇದ್ದೀನಿ. 3 ಇಯರ್ಸ್ ನಾನು ಡೇಟಾ ನೋಡ್ತಾ ಇದ್ದಾರೆ. 3 ಇಯರ್ಸಿಂದ ಸ್ಟಾಕು ಒಂದು ಕನ್ಸಾಲಿಡೇಷನ್ ಸ್ಟೇಜಲ್ಲೇ ಇದೆ. ಕರೆಕ್ಟಾ? ಬ್ರೇಕ್ಔಟ್ ಅಂತೂ ಆಗಲಿಲ್ಲ. ಸೊ ಈ ಸ್ಟಾಕು 2025ರಲ್ಲಿ ಬ್ರೇಕ್ಔಟ್ ಆಗೋ ಸಾಧ್ಯತೆಗಳಿದೆಯಾ? ಸೊ ಡೆಫಿನೆಟ್ಲಿ ಟೆಕ್ನಿಕಲಿ ಪ್ರಕಾರ ಇದು ಬ್ರೇಕ್ಔಟ್ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ನೋಡಿ ಈ ಸ್ಟಾಕ್ ಬಗ್ಗೆ ಡೀಪಾಗಿ ಅನಲೈಸ್ ಮಾಡಿ, ಫಂಡಮೆಂಟಲ್ಸ್ ಚೆಕ್ ಮಾಡಿ. ಎಕ್ಸಾಂಪಲ್ ಫಂಡಮೆಂಟಲ್ಸ್ ಅಂದರೆ ಏನೇನು ಚೆಕ್ ಮಾಡಬೇಕು? ಪಿ ಇ ರೇಷೋ, ಡೆಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ, ROC ಎಷ್ಟಿದೆ ಚೆಕ್ ಮಾಡಿ, ROE ಚೆಕ್ ಮಾಡ್ಕೊಳ್ಳಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟಲ್ಲಿ ಇವ್ರದ್ದು ಏನು ವಾಟ್ ಎವರ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದೆ ಚೆಕ್ ಮಾಡಿ, ರಿಸರ್ವ್ ಕ್ಯಾಶ್ ಏನಾರು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಓವರಾಲ್ ಫಂಡಮೆಂಟಲಿ ಈ ಕಂಪನಿ ಹೇಗಿದೆ ಅಂತ ನೀವು ತಿಳ್ಕೊಂಡು ಒಂದು ಕಂಪನಿನ ಬರೀ ಫಂಡಮೆಂಟಲಿನೇ ನೋಡೋದಲ್ಲ, ಬರೀ ಅದೆಲ್ಲ ಚೆನ್ನಾಗಿದೆ ಸರ್, ಮಾರ್ಕೆಟ್ ಕ್ಯಾಪ್ ಸೂಪರ್, ಪಿ ಇ ರೇಷಿಯೋ ಸೂಪರ್, PB ರೇಷಿಯೋ ಸೂಪರ್, ROC ಸೂಪರ್, ROE ಎಲ್ಲನೂ ಸೂಪರ್. ಟೆಕ್ನಿಕಲಿ ಹೇಗಿದೆ ಸ್ಟಾಕು? ಅಷ್ಟೆಲ್ಲ ಚೆನ್ನಾಗಿದ್ರೆ ಟೆಕ್ನಿಕಲಿ ಯಾಕೆ ಬ್ರೇಕ್ಔಟ್ ಆಗ್ತಾ ಇಲ್ಲ? ಏನಾದ್ರು ಒಳಗಡೆ ನ್ಯೂಸ್ ಇರ್ಬೋದಲ್ಲ. ನಾನು ನೋಡ್ದಂಗೆ ತುಂಬ ಜನ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾರೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾರೆ, ಅದಕ್ಕಿಂತ ಮೀರಿದ್ದು ಒಂದು ಇಂಟರ್ನಲ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ಬಿಡಿ, ಅದು ನಮ್ಮವರೆಗೂ ಅದು ಬರೋದೇ ಇಲ್ಲ. ನೈದರ್ ನಾಟ್ ಇವನ್ TV ಚಾನಲ್ಸ್, ನಾಟ್ ಇವನ್ ಎನಿವೇರ್. ಬಟ್ ಅದನ್ನು ಅನಲೈಸ್ ಮಾಡೋದು ಅದು ಮನುಷ್ಯನ ನಮ್ಮ ಥರ ಇರೋ ಮನುಷ್ಯರಿಗೆ ಫಾರ್ ಬಿಯಾಂಡ್ ಅದು. ಬಟ್ ನಮ್ಮ ಕರ್ತವ್ಯ ನಾವು ಮಾಡಬೇಕು. ಫಂಡಮೆಂಟಲ್ಸ್ ಟೆಕ್ನಿಕಲ್ಸ್ ನೋಡಿಕೊಂಡು ಟೆಕ್ನಿಕಲಿನೂ ಸಹ ಬ್ರೇಕ್ಔಟ್ ಆಗ್ತಾ ಇದೆಯಾ ನೋಡ್ಕೊಳ್ಳಿ, ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ನೋಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಅದೆರಡೂ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ 2025ರಲ್ಲಿ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ನೀವು ಒಳ್ಳೆ ದುಡ್ಡು ಮಾಡ್ತೀರಾ. ಸೊ ಈ ಸ್ಟಾಕ್ ಅಂತೂ ಕಳೆದ 3 ವರ್ಷಗಳಿಂದ ಬ್ರೇಕ್ಔಟ್ ಆಗೋದ್ರಲ್ಲೇ ಇದೆ. ಬ್ರೇಕ್ಔಟ್ ಅಂದರೆ ಏನು ಗೊತ್ತಾ? ಪ್ರೀವಿಯಸ್ ಆಗಿ ಬ್ರೇಕ್ ಮಾಡೋದ್ರಲ್ಲೇ ಇದೆ. ಬಟ್ ಬ್ರೇಕ್ ಮಾಡುತ್ತಾ ಇಲ್ವಾ ನೋಡಬೇಕು. ಈ ಸ್ಟಾಕ್ ಅಂತೂ ನಮ್ಮ ರೇಡರಲ್ಲಿದೆ. ಸೊ ನಾವು ಸಹ ಇದನ್ನು ಅಬ್ಸರ್ವ್ ಮಾಡ್ತಾನೆ ಇದ್ದೀವಿ, ನೀವು ಸಹ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಆ್ಯಂಡ್ ಅಗೇನ್ ಇಟ್ಸ್ ಅ ಡಿಸ್ಕ್ಲೈಮರ್, ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ನಾನು ಅಬ್ಸರ್ವ್ ಮಾಡಿ ಅಂತ ಇರೋದು. ಸೊ ನಾನು ಎಲ್ಲೂ ನಾನು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ನಾನು ಕೊಡ್ತಾ ಇಲ್ಲ. ಜಸ್ಟ್ ನಾನು ಅಬ್ಸರ್ವ್ ಮಾಡಿ ಈ ಸ್ಟಾಕ್ ಮೇಲೆ ಕಣ್ಣಿಟ್ಟಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಸರ್ ಅದು ಬಿಟ್ಟರೆ ಇನ್ನು ಯಾವುದಿದೆ ಸರ್ ಇದರಲ್ಲಿ? ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್, ಇದ್ರ ಪರ್ಫಾರ್ಮೆನ್ಸ್ ನೋಡ್ಕೊಂಬರೋಣ. HDFC ಬ್ಯಾಂಕ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಕಳೆದ 3 ವರ್ಷಗಳಿಂದ ನೋಡೋಣ. ಸೊ ಕಳೆದ 3 ವರ್ಷಗಳಿಂದ HDFC ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ, ಸೊ ಇದು 2021ರಲ್ಲಿ 1700 ರೂಪಾಯಿಲಿತ್ತು. ಇವಾಗ ಜಸ್ಟ್ ಬ್ರೇಕ್ಔಟ್ ಆಗಿದೆ. ಟೆಕ್ನಿಕಲಿ ಬ್ರೇಕ್ಔಟ್ ಕೊಟ್ಟಿದೆ HDFC ಬ್ಯಾಂಕ್. ಟೆಕ್ನಿಕಲಿ ಬ್ರೇಕ್ಔಟ್ ಕೊಟ್ಟು ಸ್ಟಾಕು ಅಲ್ಲಿ ಸಸ್ಟೈನ್ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಈ ಸ್ಟಾಕು ಉತ್ತಮವಾದ ರಿಟರ್ನ್ಸ್ ಕೊಡೋ ಸಾಧ್ಯತೆಗಳು ನನ್ನ ಪ್ರಕಾರ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ಈ ಸ್ಟಾಕು ಬ್ರೇಕ್ಔಟ್ ಆಗಿ ಮುಂಬರುವ ದಿನಗಳಲ್ಲಿ ಇನ್ನೂ ಮೇಲಕ್ಕೆ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಿದೆ. ಅದರಿಂದ ಈ ಸ್ಟಾಕಲ್ಲಿ ನೋಡಿಕೊಂಡು ಹೂಡಿಕೆ ಮಾಡಿ. ಸೊ ಇನ್ನೊಂದು ನಾನು ಒಂದು ಕ್ಲೂ ಕೊಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್, ಈ ಸ್ಟಾಕ್ ಹೋಗುತ್ತಾ ಇಲ್ವಾ ಅನ್ನೋದಕ್ಕೆ ತುಂಬ ಜನಕ್ಕೆ ಒಂದು ಸಂಶಯ ಇರುತ್ತೆ. ಸೊ ಈ ಸ್ಟಾಕ್ ಹೋಗುತ್ತಾ ಇಲ್ವಾ ನಾನು ನೋಡೋದಕ್ಕೆ ನಾವೇನು ಚೆಕ್ ಮಾಡಬೇಕಂದ್ರೆ, ಈ ಸ್ಟಾಕಿನ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ತಿಳ್ಕೊಳ್ಳೋದಕ್ಕೆ ಸೊ ಒಂದು ಸಿಂಪಲ್ ವೆಬ್ಸೈಟ್ಗೆ ಹೋಗ್ತೀನಿ. ಸೊ ಮನಿ ಕಂಟ್ರೋಲ್, ಸೊ ನೋಡಿರ್ತೀರ ಮನಿ ಕಂಟ್ರೋಲ್ಗೆ ಹೋಗಿ HDFC ಬ್ಯಾಂಕ್ ಅಂತ ನಾನು ಟೈಪ್ ಮಾಡ್ತೀನಿ. HDFC ಬ್ಯಾಂಕ್ ಅಂತ ನಾನು ಟೈಪ್ ಮಾಡಿದವಾಗ ಸೊ ಇವಾಗ ನನ್ನ ಪ್ರಕಾರ ಈ ಸ್ಟಾಕು ಮೇಲಕ್ಕೆ ಹೋಗ್ಬೋದು, ನಿಮ್ಮ ಪ್ರಕಾರ ಮೇಲಕ್ಕೆ ಹೋಗ್ಬೋದು. ಬರೀ ನಿಮ್ಮ ಪ್ರಕಾರ ನೋಡೋದಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ದೊಡ್ಡ ಅನಲಿಸ್ಟ್ಗಳ ಪ್ರಕಾರ ಏನಿದೆ ಅನ್ನೋದು ನೋಡಬೇಕಾಗತ್ತೆ. ಸೊ ಅದನ್ನು ನಾನು ದೊಡ್ಡ ಅನಲಿಸ್ಟ್ಗಳು ಯಾರು? ಬ್ರೋಕರ್ಸ್. ದೇರ್ ಆರ್ ಸರ್ ಮೆನಿ ಗುಡ್ ಬ್ರೋಕರ್ಸ್ ಇನ್ ಇಂಡಿಯಾ. ದೇ ವಿಲ್ ಗಿವ್ ಅ ರಿಸರ್ಚ್ ರಿಪೋರ್ಟ್ ಆನ್ ದಿಸ್ ಕಂಪ್ನಿ. ಏನು ಕೊಟ್ಟಿದ್ದಾರೆ ರಿಸರ್ಚ್ ರಿಪೋರ್ಟ್ HDFC ಬ್ಯಾಂಕ್ ಬಗ್ಗೆ ನೋಡೋಣ. ಸೊ ಮನಿ ಕಂಟ್ರೋಲ್ ಹೋಗಿ ರಿಸರ್ಚ್ಗೆ ಹೋದರೆ ಎಲ್ಲರೂ ಈ ಸ್ಟಾಕ್ಗೆ ಬೈ ಅಂತ ಇದ್ದಾರೆ. ನಾನು ಹೇಳ್ತಾ ಇಲ್ಲ ಬೈ, ಬೇರೆಯವರು ಹೇಳ್ತಾರೆ. ಯಾರು? ಶೇರ್ ಖಾನು, MK ಗ್ಲೋಬಲ್ಲು, ಜೊತೆಗೆ ಚೋಕ್ಸಿ, ಮೋತಿಲಾಲ್ ಓಸ್ವಾಲ್, ಪ್ರಭುದಾಸ್ ಲೀಲಾಧರ್, ಇವರೆಲ್ಲನೂ ಬೈ ಕೊಡ್ತಾ ಇದ್ದಾರೆ. ಸೊ ಇವರೆಲ್ಲ ಬೈ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಒಂದು ಸಾಕ್ಷಿ ಇರುತ್ತೆ, ಅವ್ರ ಹತ್ರ ಒಂದು ದಾಖಲಾತಿ ಇರುತ್ತೆ. ಏನಕ್ಕೆ ಬೈ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ PDF ಇದೆ. ಸೊ PDFನ ನೀವು ಚೆಕ್ ಮಾಡಿ ಸಹ ನೋಡ್ಬೋದು. ಸೊ ಎಕ್ಸಾಂಪಲ್ HDFC ಬ್ಯಾಂಕ್ ಅಂತ ಮತ್ತೊಂದು ಸತಿ ಆಗ್ತಾ ಇದ್ದೀನಿ. ಇಲ್ಲಿ ರಿಸರ್ಚ್ಗೆ ಹೋದೆ, ರಿಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ PDF ಇದೆ. ಅದರಲ್ಲಿ ಲೇಟೆಸ್ಟ್ ರಿಸರ್ಚ್ನ ನೀವು ನೋಡ್ಕೋಬೇಕಾಗತ್ತೆ. PDF ಬಂತು. ಆ PDF ಪ್ರಕಾರನೂ ಏನು ಹೇಳಿದ್ದಾರೆ? ಸೊ ಸರ್ಟೆನ್ ರೀಸನ್ಸ್ ಕೊಟ್ಟಿದ್ದಾರೆ. ಫಂಡಮೆಂಟಲ್ಸ್ ನೋಡಿದ್ದಾರೆ, ಸೊ ಸೆಕ್ಟರ್ಸ್ ಅನಾಲಿಸಿಸ್ ಮಾಡಿದ್ದಾರೆ, ನೆಟ್ ಪ್ರಾಫಿಟ್ ನೋಡಿದ್ದಾರೆ, ಪ್ರಾಫಿಟ್ ಗ್ರೋತ್ ಎಷ್ಟಿರ್ಬೋದು ಅಂತ ಪ್ರೊಜೆಕ್ಷನ್ ಸಹ ಮಾಡಿದ್ದಾರೆ, ವ್ಯಾಲ್ಯೂಯೇಷನ್ಸ್ ಯಾವ ಥರ ಇಂಪ್ರೂವ್ ಆಗ್ಬೋದು ಅನಾಲಿಸಿಸ್ಗಳನ್ನು ಮಾಡಿ ಇಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಬ್ಲೈಂಡಾಗೆ HDFC ಬೈ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೊಂದು 4-5 ಪೇಜ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ಗಳನ್ನು ಆಧಾರದ ಮೇಲೆ ಡೆಫಿನೆಟ್ಲಿ ನಾವು ಒಂದು ಗೆಸ್ ಮಾಡ್ಬೋದು. ಇದೇ ಥರ
ನಾವು ಬೇರೆ ಸೆಕ್ಟರ್ನು ನೋಡೋಣ. ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಇನ್ಫೋಸಿಸ್ ಇದೆ, TCS ಇದೆ, HCL ಟೆಕ್ನಾಲಜಿ ಇದೆ. ಈ ಎಲ್ಲ ಸ್ಟಾಕ್ಸ್ಗಳು ಸಹ ಲೀಡರ್ಸ್, IT-ಯಲ್ಲಿ ಲೀಡರ್ಸ್. ಸೊ ಇವಾಗ ಇನ್ಫೋಸಿಸ್ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ. ಸರ್ ಇನ್ಫೋಸಿಸ್ನ ಹೆಂಗೆ ಸರ್ ಸ್ಟಡಿ ಮಾಡೋದು? ಸರ್ ಮನಿ ಕಂಟ್ರೋಲ್ಗೆ ಹೋದೆ, ಜಸ್ಟ್ ಇನ್ಫೋಸಿಸ್ ಅಂತ ಟೈಪ್ ಮಾಡಿದೆ. ಇನ್ಫೋಸಿಸ್ ಅಂತ ಟೈಪ್ ಮಾಡಿದವಾಗ ಸ್ವಲ್ಪ ಕೆಳಗಡೆ ಬಂದಾಗ ನನಗೆ ರಿಸರ್ಚ್ ರಿಪೋರ್ಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೋತಿಲಾಲ್ ಓಸ್ವಾಲ್ ಅವರು ಬೈ ಕೊಟ್ಟಿದ್ದಾರೆ, ಎಲ್ಲರೂ ಬೈ ಕೊಟ್ಟಿದ್ದಾರೆ. ಅಂದರೆ ಈ ಸ್ಟಾಕು ಮುಂಬರುವ ದಿನಗಳಲ್ಲಿ ಮೇಲಕ್ಕೆ ಹೋಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಯಾರು? ಅವರು, ನಾನಲ್ಲ. ಸೊ ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ನಾವು ಸಹ ಅನಲೈಸ್ ಮಾಡಬೇಕಾಗತ್ತೆ, ಟೆಕ್ನಿಕಲ್ಲು ಸಹ ನೋಡಬೇಕಾಗತ್ತೆ. ಸೊ ಯಾರು ನೋಡೋಣ. ಇನ್ಫೋಸಿಸ್ ಟೆಕ್ನಿಕಲಿ ಏನಿದೆ? ಟೆಕ್ನಿಕಲಿನೂ ತುಂಬ ಸ್ಟ್ರಾಂಗ್ ಆಗಿದೆ. ಒಳ್ಳೆ ಬ್ರೇಕ್ಔಟ್ ಪಾಯಿಂಟ್ ಹತ್ರ ಬಂದಿದೆ, ಮತ್ತು ರೀಟೆಸ್ಟ್ ಮಾಡಿ ಒಂದು ಸ್ವಲ್ಪ ರಿವರ್ಸಲ್ ತೊಗೊಂಡು ಸೊ ಮತ್ತೆ ಬ್ರೇಕ್ಔಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ಫೋಸಿಸ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಮುಂಬರುವ ದಿನಗಳಲ್ಲಿ. ಈವನ್ HDFCನೂ ಇದೆ, ಬಜಾಜ್ ಫಿನಾನ್ಸ್ ಇದೆ. ಸೊ ಆ್ಯಂಡ್ ಇನ್ನೊಂದು ನೀವು ಪ್ಯಾಟ್ರನ್ ನೀವು ಅಬ್ಸರ್ವ್ ಮಾಡಿದ್ರೆ, ಕಳೆದ 3 ವರ್ಷಗಳಿಂದ ದ ಬ್ಲೂ ಚಿಪ್ ಕಂಪನೀಸು ಪರ್ಫಾರ್ಮೆನ್ಸ್ ತುಂಬ ಏನೂ ಇಲ್ಲ, ರಿಟರ್ನ್ಸೇ ಇಲ್ಲ. ಬಜಾಜ್ ಫಿನಾನ್ಸ್ ಆಗಲಿ, HUL ಆಗಲಿ, ಸೊ ಈ ಎಲ್ಲ ಸ್ಟಾಕ್ಸ್ಗಳು ರಿಟರ್ನ್ಸೇ ಇಲ್ಲ, ವೆರಿ ನೆಗ್ಲಿಜಿಬಲ್ ರಿಟರ್ನ್ಸ್. ಸೊ ನನ್ನ ಪ್ರಕಾರ 2025ರಲ್ಲಿ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಸ್ಗಳಲ್ಲಿ ಪರ್ಫಾರ್ಮೆನ್ಸು ವೀಕ್ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ, ನನ್ನ ಅನಿಸಿಕೆ. ಆ್ಯಂಡ್ ಲಾರ್ಜ್ ಕ್ಯಾಪ್ಸಲ್ಲಿ ಒಳ್ಳೆ ಮೂಮೆಂಟ್ಸ್ ಬರ್ಬೋದು ಅಂತ ನನ್ನ ಒಂದು ಗೆಸ್ ಇದೆ. ಆ್ಯಂಡ್ ಮುಂಬರುವ ದಿನಗಳಲ್ಲಿ ಜನವರಿ ತಿಂಗಳಲ್ಲಿ ಒಂದು ರ್ಯಾಲಿ ಬರೋ ಚಾನ್ಸಸ್ಸು ಸಹ ಇರ್ಬೋದು. ಅಗೇನ್ ಇಟ್ಸ್ ಅ ಗೆಸ್. ಸೊ ಟೆಕ್ನಿಕಲಿ ರ್ಯಾಲಿ ಬರಬಹುದು. ಆ್ಯಂಡ್ ದೆರ್ ಆರ್ ಸರ್ಟನ್ ಇನ್ಫಾರ್ಮೇಷನ್ ಸಹ ಬರ್ತಾ ಇದೆ. ಏನು ಇನ್ಫಾರ್ಮೇಷನ್ ಬರ್ತಾ ಇದೆ ಅಂದರೆ, ಏನು ನಮ್ಮ ಟ್ಯಾಕ್ಸ್ ಲ್ಯಾಬ್ ಏನು ಒಂದು 7 lakhsವರೆಗೂ ಇದು ಟ್ಯಾಕ್ಸ್ ಲ್ಯಾಬ್ ಇದೆಯಲ್ಲ, ಆ ಟ್ಯಾಕ್ಸ್ ಲ್ಯಾಬ್ನ ನಿರ್ಮಲಾ ಸೀತಾರಾಮನ್ ಅವರು 15 lakhsವರೆಗೂ ಒಂದು ಟ್ಯಾಕ್ಸ್ ಲ್ಯಾಬ್ನ ರಿಲೀಫ್ ಕೊಡಬೇಕು, ನಮ್ಮೆಲ್ಲರಿಗೂ ರಿಲೀಫ್ ಕೊಡಬೇಕಂತನೋ ಒಂದು ಮಾತುಕತೆ ನಡೀತಾ ಇದೆ ಅಂತ ಸರ್ಟನ್ ಟ್ವಿಟರಲ್ಲಿ ಅಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ಹರಿದಾಡ್ತಾ ಇದೆ. ಅದು ಸತ್ಯನೇ ಆದರೆ ಡೆಫಿನೆಟ್ಲಿ 2025ರಲ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ಗಳು ಒಳ್ಳೆ ಉತ್ತಮ ಚೇತರಿಕೆ ಜೊತೆಗೆ ರ್ಯಾಲಿ ಕೊಡೋ ಸಾಧ್ಯತೆಗಳಿದೆ. ಯಾಕಂದರೆ ಕೊಟಕ್ ಮಹೀಂದ್ರಾ ಬ್ಯಾಂಕನ್ನು ನಾನು 3 yearsಯಿಂದ ನೋಡ್ತಾ ಇದ್ದೀನಿ, ಅದು ಹಂಗೆ ಇದೆ, ಅದು ಹಿಂಗೆ ಇದೆ. ಅದು ಯಾವಾಗ ಹೋಗೋದು? ಕೊಟಕ್ ಮಹೀಂದ್ರಾ ಯಾವಾಗ ಹೋಗುತ್ತೆ? ಹೋಗಲೇಬೇಕಲ್ಲ. ಸ್ಟಾಕ್ ಮಾರ್ಕೆಟ್ ಅಂದಮೇಲೆ ಒಂದು ಸ್ಟಾಕ್ ಕನ್ಸಿಸ್ಟೆಂಟಾಗಿ ಒಂದು 12 to 15% ರಿಟರ್ನ್ಸ್ ಕೊಡಲೇಬೇಕು. ಕೊಟಕ್ ಮಹೀಂದ್ರಾ ಸೊ ಕಳೆದ 3 ವರ್ಷದಿಂದ ಕೊಡಲಿಲ್ಲ ಅಂದರೆ ಈ ವರ್ಷ ಕೊಡ್ಬೋದಲ್ಲ. ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಜಸ್ಟ್ ಲೈಕ್ ನಮ್ಮ ಹ್ಯೂಮನ್ ಬಾಡಿ. ಸೊ ಮಕ್ಕಳು ನೋಡಿರ್ತೀರ, ಮಕ್ಕಳು 1ರಿಂದ 10ನೇ ವಯಸ್ಸುವರೆಗೂ ಅವ್ರು ಏನು ಅಷ್ಟೊಂದು ಬೆಳವಣಿಗೆನೇ ಇರಲ್ಲ. 10 ವಯಸ್ಸು ಅಂತಾರೆ ಇಷ್ಟೇ ಇರ್ತಾರೆ, 11 ಅಂತಾರೆ ಇಷ್ಟೇ ಇರ್ತಾರೆ, 12 ಅಂತಾರೆ ಇಷ್ಟೇ ಇರ್ತಾರೆ. ಒಂದು 13, 14 ಅಂದರೆ ಟೀನೇಜ್ ಅಂತ ಕರೀತಾರೆ. 13, 14, 15, 16 ವರ್ಷ ಆಗಸ್ಟಲ್ಲಿ ಅವ್ರೇನು 13 ವರ್ಷದಿಂದ ಇಷ್ಟೇ ಬೆಳೆದಿರ್ತಾರೆ, ಸಮಥಿಂಗ್ ಇಷ್ಟು ಬೆಳೆದಿರ್ತಾರೆ. ಸೊ ಆ 4 ವರ್ಷದಲ್ಲಿ ಎಷ್ಟು ಉದ್ದ ಬೆಳೀತಾರೆ ಅಂದರೆ ಡಬಲ್ ಆಗೋಗ್ತಾರೆ ಸೈಜ್. 3 ವರ್ಷದಿಂದ ನೋಡಿದ್ದಲ್ಲಪ್ಪ ಬಂಟಿ ಇಷ್ಟೇ ಇದ್ದೆ ಅಂದರೆ, ಬಂಟಿ ನೋಡಿದ್ರೆ ಇವಾಗ ಇಷ್ಟು ಹೈಟ್ ಆಗಿರ್ತಾನೆ. ಏನಿದು? ಅದೇ ಟೀನೇಜ್. ಸೊ ಜಸ್ಟ್ ಲೈಕ್ ಅ ಟೀನೇಜ್ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ ಕೆಲವು ವರ್ಷಗಳು ಸ್ಟಾಕ್ ಮಾರ್ಕೆಟು ಸೈಡ್ ವೇಸ್ ಮಾಡ್ತಾ ಇರುತ್ತೆ. ಬಂಟಿ ಥರ ಚಿಕ್ಕದಾಗಿರುತ್ತೆ, ಅಲ್ಲೇ ಇರ್ತದೆ, ಎಲ್ಲೂ ಹೋಗಲ್ಲ. ಶೇರ್ ಮಾರ್ಕೆಟ್ ಒಂದು 2-3 ವರ್ಷ ಕಾಟ ಕೊಡುತ್ತೆ, ಆಟ ಆಡಿಸುತ್ತೆ. ನೀವು ಯಾವಾಗ 2-3 ವರ್ಷ ನೋಡಿ ಅಯ್ಯೋ ಬೇಡ ಈ ಶೇರ್ ಮಾರ್ಕೆಟ್, ಈ ಶೇರ್ ನಂದು ಯಾಕೋ ಚೆನ್ನಾಗಿಲ್ಲ ಅಂತ ಎಕ್ಸಿಟ್ ಆಗ್ತಿರಲ್ಲ, ನೀವು ಎಕ್ಸಿಟ್ ಆಗಿ ಬರೋ ವರ್ಷನೇ ಡಬಲ್ ಆಗುತ್ತೆ. ಅವಾಗ ನಿಮ್ಗೆ ಅನಿಸುತ್ತೆ, ನಮ್ಮ ಬಂಟಿನ ನಾನು ಎಷ್ಟು ಚೆನ್ನಾಗಿ ಸಾಕಿದ್ದೆ, ಇನ್ನೊಂದು ವರ್ಷ ಬಂಟಿ ಜೊತೆ ಇದ್ದೀರಾ ಚೆನ್ನಾಗಿರ್ತೈತಲ್ಲ ಅನ್ಸುತ್ತೆ. ಈ ಥರ ಎಷ್ಟೋ ಜನ ನೋವು ತಿಂದಿದ್ದಾರೆ ಸ್ಟಾಕ್ ಮಾರ್ಕೆಟ್. ಸೊ ಅದಕ್ಕೆ ಹೇಳೋದು, ಸ್ಟಾಕ್ ಮಾರ್ಕೆಟ್ ಒಂದು ಚೈನೀಸ್ ಬ್ಯಾಂಬು ಅದ್ರ ನೀರು ಹಾಕ್ತಾನೇ ಇರಿ. 5 ವರ್ಷ ಅದು ಬರೀ 10 ಅಡಿ ಬೆಳೆದಿರ್ತದೆ ಚೈನೀಸ್ ಬ್ಯಾಂಬು. 6ನೇ ವರ್ಷ 110 ಅಡಿ ಬೆಳೆಯುತ್ತೆ. ಇದು ಅಷ್ಟೇ, ಶೇರ್ ಮಾರ್ಕೆಟು ಅಷ್ಟೇ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಈಸ್ ಅ ಬಿಸ್ನೆಸ್. ಸೊ ಒಂದು ಬಿಸ್ನೆಸ್ಸು ಹೆಮ್ಮರವಾಗಿ ಬೆಳೆಯೋದಕ್ಕೆ ಟೈಮ್ ಬೇಕಾಗುತ್ತೆ. ಎಕ್ಸಾಂಪಲ್ ನಮ್ಮ TD ಸಂಸ್ಥೆನೇ ನೋಡಿ. TD ಸಂಸ್ಥೆ 2016 ಸ್ಟಾರ್ಟ್ ಆಗಿದ್ದು 2020ವರೆಗೂ ಏನೂ ಇಲ್ಲ, ಅಲ್ಲೇ ಇದೆ, ಇಷ್ಟೇ ಮರ. 2020ರಿಂದ 2024ಕ್ಕೆ ಅದೇನು ಲಾಸ್ಟ್ 4 years, ಫಸ್ಟ್ 4 years ನಾವು ಏನು ಶ್ರಮ ಪಟ್ಟಿದ್ವಲ್ಲ, ಆ ಶ್ರಮಕ್ಕೆ 100 ಪಟ್ಟು ರಿಟರ್ನ್ಸ್ ಬಂತು. ಸೊ ದಿಸ್ ಈಸ್ ಹೌ ಅಕಾಡೆಮಿ ಆರ್ ಎನಿಥಿಂಗ್ ಗ್ರೋಸ್. ಸೊ ಫಸ್ಟು ಫ್ಯೂ ಇಯರ್ಸ್ ಎನಿ ಬಿಸ್ನೆಸ್ ಏನು ವರ್ಕೌಟ್ ಆಗಲ್ಲ, ಯಾವುದೂ ವರ್ಕೌಟ್ ಆಗಲ್ಲ ಪ್ರಪಂಚದಲ್ಲಿ. ಫಸ್ಟ್ ಫ್ಯೂ ಇಯರ್ಸ್ ಇನಿಷಿಯಲ್ ಸ್ಟೇಜಲ್ಲಿ ಎಲ್ಲ ಕಷ್ಟನೇ ಇರುತ್ತೆ, ಆಮೇಲೆ ಎಲ್ಲನೂ ಸೂಪರೇ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್, ಸರ್ IT ಯಲ್ಲಿ ಯಾವುದು ಅಂತ ಗೊತ್ತಾಯಿತು. ಇನ್ಫೋಸಿಸ್, TCS, HCL,
ಸೊ ಇದರ ರಿಸರ್ಚ್ಗಳನ್ನು ನೀವು ಮಾಡ್ಕೊಳ್ಳಿ, ಆಲ್ರೆಡಿ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಕನ್ಸ್ಯೂಮರಲ್ಲಿ ಯಾರಿದ್ದಾರೆ? ITC ಬರ್ಕೊಳ್ಳಿ, ITC, HUL, ಹಿಂದೂಸ್ತಾನ್ ಯೂನಿಲಿವರ್, ಬ್ರಿಟಾನಿಯಾ, ನೆಸ್ಲೆ ಇವರೆಲ್ಲರೂ ಇದ್ದಾರೆ. ನೆಕ್ಸ್ಟ್ ಆಟೋಮೊಬೈಲ್ಸಲ್ಲಿ ಯಾರಿದ್ದಾರೆ? ಟಾಟಾ ಮೋಟರ್ಸ್, M&M, ಬಜಾಜ್ ಆಟೋ, ಮಾರುತಿ ಇವರೆಲ್ಲರೂ ಸೂಪರ್ ಸ್ಟಾರ್ಸೆ. ಅದರಲ್ಲಿ ಜಸ್ಟ್ ಯೋಚನೆ ಮಾಡಿದ್ದೀರಾ, ಮಹೇಂದ್ರ ಆ್ಯಂಡ್ ಮಹೇಂದ್ರ ಈಸ್ ಅ ಬಿಗ್ಗೆಸ್ಟ್ ಮಾರ್ಕೆಟ್ ಕ್ಯಾಪ್ ಕಂಪನಿ ಇನ್ ಇಂಡಿಯಾ. ಬಿಗ್ಗೆಸ್ಟ್ ಆಟೋಮೊಬೈಲ್ ಕಂಪ್ನಿ ಇನ್ ಇಂಡಿಯಾ ಇಸ್ ಮಹೇಂದ್ರ ಆ್ಯಂಡ್ ಮಹೇಂದ್ರ. ಯೋಚನೆ ಮಾಡಿದ್ರ ನೀವು? ಎಲ್ಲರೂ ಏನು ಅಂದ್ಕೊಂಡಿದ್ರು? ಮಾರುತಿ ಅಂದರು. ಮಾರುತಿಯಲ್ಲಿ ಮಹೇಂದ್ರ ನುಗ್ಬಿಟ್ರು. ಸೊ ಹ್ಯಾಟ್ಸ್ ಆಫ್ ಟು ಆನಂದ್ ಮಹೇಂದ್ರ. ಅವ್ರ ವಿಷನ್ ನೋಡಿ, ಆನಂದ್ ಮಹೇಂದ್ರ ಅವ್ರ ವಿಷನ್ ನೋಡಿ. ಒಂದು ಕಂಪನಿ SUV ಕಾರ್ಗಳನ್ನು ತಯಾರಿಸಿ ಇವತ್ತು ಭಾರತದ ನಂಬರ್ 1 ಕಾರ್ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಪ್ರಕಾರ. ಸೊ ಯೋಚನೆ ಮಾಡಿದ್ರೆ ನೀವು ಮಹೇಂದ್ರ ನಂಬರ್ 1 ಆಗುತ್ತಂತ? ಸೊ ಯಾರಾದರೂ ಮಹೇಂದ್ರ ಕಾರ್ ಇರೋರು ಕಮೆಂಟಲ್ಲಿ ಮಹೇಂದ್ರ ಅಂತ ಟೈಪ್ ಮಾಡಿ, ಡೆಫಿನೆಟ್ಲಿ ನನಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಹೆಲ್ತ್ ಕೇರ್ ನೋಡೋಣ. ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿ, ಸಿಪ್ಲಾ, ಅಪೋಲೋ ಹಾಸ್ಪಿಟಲ್ಸ್. ನೆಕ್ಸ್ಟ್ ಮೈನಿಂಗ್, ಟಾಟಾ ಸ್ಟೀಲ್, JSW, ಸೊ ಇದೆಲ್ಲನೂ ಇದೆ. ನೆಕ್ಸ್ಟ್ ಪವರ್, NTPC, ಪವರ್ ಗ್ರಿಡ್. ನೆಕ್ಸ್ಟ್ ಕನ್ಸ್ಯೂಮರ್ ಸರ್ವಿಸಸ್, ಟ್ರೆಂಟ್. ಕನ್ಸ್ಟ್ರಕ್ಷನ್, ಅಲ್ಟ್ರಾಟೆಕ್, ಗ್ರಾಸಿಮ್. ನೆಕ್ಸ್ಟ್ ಟೆಲಿಕಮ್ಯುನಿಕೇಷನ್, ಭಾರತಿ ಏರ್ಟೆಲ್. ನೆಕ್ಸ್ಟ್ ಆಯಿಲ್ ಆ್ಯಂಡ್ ಗ್ಯಾಸ್, ರಿಲಯನ್ಸ್. ನೋಡಿದ್ರ ರಿಲಯನ್ಸು, ONGC, ದಟ್ ಈಸ್ ಆಯಿಲ್ ಆ್ಯಂಡ್ ಗ್ಯಾಸ್ ರಿಲೇಟೆಡಲ್ಲಿ ದೇ ಆರ್ ದ ಲೀಡರ್ಸ್. ಸೊ ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಇನ್ನೂ ಯಾರ್ಯಾರು ಇದ್ದಾರೆ ನೋಡಿ, ONGC ಇದೆ, ಕೋಲ್ ಇಂಡಿಯಾ ಇದೆ, BPCL ಇದೆ. ಬಟ್ ಅವ್ರಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ನೋಡಿ. ರಿಲಯನ್ಸ್ ಇಸ್ ದ ನಂಬರ್ 1 ಇನ್ ವಿಚ್ ಸೆಕ್ಟರ್? ಜಸ್ಟ್ ಅಬ್ಸರ್ವ್ ಮಾಡಿ ಯಾವ ಸೆಕ್ಟರ್ ಅಂತ. ಆಯಿಲ್, ಗ್ಯಾಸ್, ಆ ಸೆಕ್ಟ್ರಲ್ಲಿ ಜಸ್ಟ್ ನೋಡಿ ಯಾವ್ಯಾವ ಸೆಕ್ಟರ್ ಇದೆ ಅಂತ ನೀವು ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಸೆಕ್ಟರ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ. ಬೇಕಾದ್ರೆ ವಿಡಿಯೋನ ಪೌಸ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ. ಇದೇ ಥರ ನೀವು ಕ್ಯಾಪಿಟಲ್ ಗೂಡ್ಸ್, ಕನ್ಸ್ಟ್ರಕ್ಷನ್, ಮೆಟಲ್ಸ್ ಆ್ಯಂಡ್ ಮೈನಿಂಗ್ಸ್, ಹೆಲ್ತ್ ಕೇರಲ್ಲಿ ಯಾರಿದ್ದಾರೆ ನೋಡ್ಬೋದು, ಸನ್ ಫಾರ್ಮಾ. ನೆಕ್ಸ್ಟ್ ಇನ್ನು ಯಾರಿದ್ದಾರೆ? ಕನ್ಸ್ಯೂಮರ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಅದಾನಿ ಪೋರ್ಟ್ಸ್. ಕ್ಯಾಪಿಟಲ್ ಗೂಡ್ಸ್ ಎಲ್ಲ ಯಾರಿದ್ದಾರೆ? ಬೆಲ್. ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಯಾರಿದ್ದಾರೆ? ಟೈಟಾನ್ ಆ್ಯಂಡ್ ಏಷ್ಯನ್ ಪೇಂಟ್ಸ್. ಈ ಥರ ನಿಫ್ಟಿ 50ಯಲ್ಲಿ ಈ ಏನು ನಾನು ಕಂಪನೀಸ್ ತೋರಿಸ್ತಾ ಇದ್ದೀನಲ್ಲ, ಈ ಕಂಪನೀಸು ನನ್ನ ಪ್ರಕಾರ ಭಾರತದಲ್ಲೇ ಒನ್ ಆಫ್ ದ ಬೆಸ್ಟ್ ಕಂಪ್ನೀಸು. ಡೆಫಿನೆಟ್ಲಿ ಇದರಲ್ಲಿ ನೀವು ಹೂಡಿಕೆ ಮಾಡೋದ್ರಿಂದ ಯು ವಿಲ್ ಬಿ ವೆರಿ ವೆರಿ ಸೇಫ್ ಅಂತಲೂ ಹೇಳ್ತೀನಿ. ಜೊತೆಗೆ ಒಂದು ಸಣ್ಣದೊಂದು ಸ್ಟ್ರಾಟಜಿ ಸಹ ಹೇಳ್ಕೊಡ್ತೀನಿ, ಆಪ್ಷನ್ ಸ್ಟ್ರಾಟಜಿ. ಇದನ್ನು ಲೀಪ್ ಇಯರ್ ಸ್ಟ್ರಾಡಲ್ ಅಂತಲೂ ಕರೀತಾರೆ. ಸರ್ ಲೀಪ್ ಇಯರ್ ಸ್ಟ್ರಾಡಲ್ ಅಂದರೆ ಏನು ಸರ್? ಸೊ ಲೀಪ್ ಇಯರ್ ಸ್ಟ್ರಾಡಲ್ ಅಂದರೆ ಏನು ನೋಡೋಣ. ಸೊ ಜಸ್ಟ್ ನಾನು NSEindia.com ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹೋಗಿ ಆಪ್ಷನ್ ಚೈನ್ ಓಪನ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಹೋಗಿ ಸೊ ನಿಫ್ಟಿ ಅಂತ ಟೈಪ್ ಮಾಡ್ತೀನಿ. ನಿಫ್ಟಿ 50, ಜಸ್ಟ್ ನಿಫ್ಟಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನಿಫ್ಟಿ ಅಂತ ಬಂತು. ಸೊ ಇಲ್ಲಿ ಬಂದ ಮೇಲೆ ಆಪ್ಷನ್ ಚೈನ್ಗೆ ಹೋಗ್ತೀನಿ. ನಿಫ್ಟಿ ಆಪ್ಷನ್ ಚೈನ್. ಈ ಆಪ್ಷನ್ ಚೈನಲ್ಲಿ ತುಂಬ ಚೆನ್ನಾಗಿ ಏನು ಗೊತ್ತಿಲ್ಲ ಅಂದರೆ, ನಾವು ಡಿಸೆಂಬರ್ ಮಂತ್ ಆಪ್ಷನ್ಸಲ್ಲಿ ಇವಾಗಲೇ ಟ್ರೇಡ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಡಿಸೆಂಬರ್ ಮಂತ್ ಆಪ್ಷನ್ಸಲ್ಲಿ ಈ ಕೂಡಲೇ ಟ್ರೇಡ್ ಮಾಡ್ಬೋದು ಅನ್ನೋದು ಗೊತ್ತಿಲ್ಲ. ಸೊ ಇವಾಗ ನಿಫ್ಟಿ 23,000ದಲ್ಲಿದೆ, ಕರೆಕ್ಟಾ? 23,000ದಲ್ಲಿದೆ. ಸೊ ನನಗೆ ಯಾಕೋ 25,000ಕ್ಕೆ ಹೋಗ್ಬೋದು ನಿಫ್ಟಿ ಅಂತ ಅನಿಸುತ್ತೆ. ನನಗೆ ಯಾಕೋ 2025ರಲ್ಲಿ ನಿಫ್ಟಿ ಮೇಲಕ್ಕೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. 25,000ಕ್ಕೆ ಹೋಗುತ್ತೆ ಅನಿಸಿದ್ರೆ ನಾನೇನು ಮಾಡ್ಬೋದು? 25,000ದ್ದು ನಾನು ಸ್ಟ್ರಾಡಲ್ ಮಾಡ್ಬೋದು. ಯಾವ ಎಕ್ಸ್ಪೈರಿ? ಡಿಸೆಂಬರ್ 2025. 2025 ಅಂದರೆ ಇನ್ನೂ 1 ವರ್ಷ ಟೈಮ್ ಇದೆ ನಿಮಗೆ. ಸೊ 1 ವರ್ಷ ಟೈಮ್ ಇದೆಯಲ್ಲ ಸರ್, ಇದನ್ನು ಮಾಡಿದ್ರೆ ಎಷ್ಟು ಬರುತ್ತೆ ಸರ್ ಪ್ರಾಫಿಟ್ಟು? ಸೊ ನೋಡ್ಬೋದು. ಸೊ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬಂದು ರಫ್ಲಿ 5.5 lakhs ತೋರಿಸ್ತಾ ಇದೆ. 5.5 lakhs ಕೊಟ್ಟು ನಾವು ಮಾಡೋಕ್ಕಾಗಲ್ವಲ್ಲ ಸರ್, ನಾವೇನು ಮಾಡ್ಬೋದು? ಸೊ ನಿಮಗೂ ಒಂದು ಐಡಿಯಾ ಕೊಡ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಪ್ರಾಫಿಟ್ ಎಷ್ಟಿದೆ? ಆಲ್ಮೋಸ್ಟ್ 2 ಲಕ್ಷ ಪ್ರಾಫಿಟ್ ಇದೆ. ಆ್ಯಂಡ್ ಬ್ರೇಕ್ ಇವನ್ ಪಾಯಿಂಟ್ಸ್ ನೋಡ್ಬೋದು ನೀವು. ಬ್ರೇಕ್ ಇವನ್ ಪಾಯಿಂಟ್ಸ್ ಬಂದು 22,500, 27,500. ನನ್ನ ಪ್ರಕಾರ ಬರೋ ವರ್ಷ ಮಾರ್ಕೆಟ್ ಇದೇ ರೇಂಜಲ್ಲೇ ಇರುತ್ತೆ ಅನಿಸುತ್ತೆ. ಸೊ ನನ್ನ ಗೆಸ್ ಅಷ್ಟೇ, ಇರ್ಬೋದು, ಇನ್ನು ಮೇಲಕ್ಕೆ ಹೋಗ್ಬೋದು. ಅದಕ್ಕೆ ನೀವು ಅಡ್ಜಸ್ಟ್ಮೆಂಟು, ಫೈರ್ ಫೈಟಿಂಗ್ ಗೊತ್ತಿರಬೇಕಾಗತ್ತೆ. ಫೈರ್ ಫೈಟಿಂಗ್ ಅಂದರೆ ಏನು? ಎಕ್ಸಾಂಪಲ್, ಫೈರ್ ಫೈಟಿಂಗ್ ಅಂದರೆ ಶಿಫ್ಟಿಂಗು, ಎಕ್ಸ್ಟೆನ್ಷನ್ನು, ಮಾರ್ಟಿಂಗೆಲ್ಲು, ಪಿರಮಿಡಿಂಗು, ರೆಫರೆನ್ಸ್ ಟ್ರೇಡು, ಇದನ್ನೆಲ್ಲ ಫೈರ್ ಫೈಟಿಂಗ್ ಅಂತ ಕರಿತೀವಿ. ಸೊ ಯಾರ್ಯಾರಿಗೆ ಇನ್ನೂ ಫೈರ್ ಫೈಟಿಂಗ್ ಗೊತ್ತಿಲ್ಲ, ಡೆಫಿನೆಟ್ಲಿ ನೀವು ನಮ್ಮ ಗೋಲ್ಡ್ ಕೋರ್ಸನ್ನು ಮುಗಿಸಿರ್ತೀರಾ. ಸೊ ನಮ್ಮ ಕರ್ನಾಟಕದಲ್ಲಿ ಮೋರ್ ದೆನ್ ಒಂದು 30,000 ಜನ ನಮ್ಮ ಕೋರ್ಸ್ಗಳನ್ನು ಮುಗಿಸಿದ್ದೀರಾ. ಜೊತೆಗೆ ಕೋರ್ಸ್ ಮುಗಿಸಿದ್ದೀರಾ, ಅದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಹೇಳೋದು ಮುಗಿಸೋದಲ್ಲ ಮುಖ್ಯ, ನಾನು LLB ಮುಗಿಸೋದಲ್ಲ ಮುಖ್ಯ, LLB ಆದಮೇಲೆ ಪ್ರಾಕ್ಟೀಸ್ ಮಾಡೋದು ತುಂಬ ಮುಖ್ಯ. ಸೊ ಅದರಿಂದ ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಜೊತೆಗೆ ನಮ್ಮ ಡೈಮಂಡ್ ಕೋರ್ಸಲ್ಲೂ ಸಹ ನಿಮಗೆ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಡೈಮಂಡ್ ಕೋರ್ಸನ್ನು ಸಹ ನೀವು ಆಪ್ಟ್ ಮಾಡ್ಬೋದು. ಅದರಲ್ಲಿ ನಿಮಗೆ ಎಲ್ಲ ಥರ ಅಡ್ಜಸ್ಟ್ಮೆಂಟ್ ಟ್ರೇಡ್ಗಳನ್ನು ಸಹ ನಾವು ಹೇಳ್ಕೊಡ್ತೀವಿ. ಸೊ ಇದೊಂದು ಸ್ಟ್ರಾಟಜಿ ನಾನು ಹಾಕಿದ್ದೀನಿ. ಈ ಸ್ಟ್ರಾಟಜಿಗೆ ನೀವು ನೋಡಿದ ತಕ್ಷಣ ನಿಮಗೆ ಭಯ ಆಗ್ತಾಯಿದೆ, ಯಾಕಂದರೆ ಅನ್ಲಿಮಿಟೆಡ್ ಲಾಸ್ ಇದೆ. ಸೊ ಅನ್ಲಿಮಿಟೆಡ್ ಲಾಸಿಂದ ನಾವು ತಪ್ಪಿಸ್ಕೊಳ್ಳೋದು ಹೆಂಗೆ? ಸೊ ನಾನೊಂದು ಜಸ್ಟ್ ಕ್ಲೂ ಕೊಡ್ತೀನಿ. ಸೊ ಲೆಟ್ಸೆ ನಾನು 25,000 ಸ್ಟ್ರಾಡಲ್ ಮಾಡಲ್ಲ, ಐ ವಿಲ್ ಡೂ ಅಟ್ ದ ಮನಿ ಸ್ಟ್ರಾಡಲ್. ಅಟ್ ದ ಮನಿ ಸ್ಟ್ರಾಡಲ್ ಯಾವುದಿದೆ?
23,000 ಸ್ಟಾರ್ಟಲ್ಲೇ ಮಾಡ್ತೀನಿ. ಎಕ್ಸಾಂಪಲ್ 23,000 ಸ್ಟಾರ್ಟಲ್ಲಿ ಮಾಡಿದ್ದೀನಿ. ಬ್ರೇಕ್ ಇವನ್ ಪಾಯಿಂಟ್ ಏನಿದೆ 26,000, ಈ ಕಡೆ 19,000. ಸರ್ ಇವಾಗ 26,000 ಹತ್ರ ನಾನೇನು ಮಾಡ್ತೀನಿ ಅಂದರೆ ಜಸ್ಟ್ ವೀಕ್ಲಿದು 26,000 ಒಂದು ಕಾಲ್ನ ಬೈ ಮಾಡ್ತೀನಿ. ಏನಕ್ಕೆ ಬೈ ಮಾಡ್ತಾಯಿದ್ದೀನಿ ಯೋಚನೆ ಮಾಡಿ, ಜಸ್ಟ್ ಯೋಚನೆ ಮಾಡಿ. 26,000 ಏನಕ್ಕೆ ಬೈ ಮಾಡ್ತೀನಿ ಅಂದರೆ ಗೊತ್ತಿಲ್ಲ, ಮಾರ್ಕೆಟ್ 26,000 ದಾಟಿ ಹೋಗ್ಬಿಟ್ರೆ. ಸ್ಟಾರ್ಟಿಂಗಲ್ಲಂತೂ ಇದು ಮಾಡೋ ಅವಶ್ಯಕತೆ ಇಲ್ಲ. ಜನವರಿ, ಫೆಬ್ರವರಿ, ಮಾರ್ಚಲ್ಲಂತೂ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲದೆ ಇರ್ಬೋದೇನೋ. ಬಟ್ ಯಾವಾಗ ನಿಮಗೆ 26,000 ಹತ್ರ ಬಂದ್ಬಿಡ್ತಾ ಇದೆ ಅಂದವಾಗ ಸೊ ನೀವೇನು ಮಾಡ್ಬೋದು ಅಂದರೆ ಜಸ್ಟ್ ಈ ವೀಕ್ದು 26,000 ಕಾಲ್ ತೊಗೊಳ್ಳಿ. ಜೊತೆಗೆ ಈ ವೀಕ್ದು 19,900 ಅಂದರೆ 20,000 ಒಂದು ಪುಟ್ ತೊಗೊಳ್ಳಿ. 26,000 ಕಾಲ್ ತೊಗೊಳ್ತಾ ಇದ್ದೀನಿ, ವಿಚ್ ಈಸ್ ಪ್ರೀಮಿಯಮ್. ನೋಡಿ ಎಷ್ಟಿದೆ ಅಂತ, ತುಂಬ ಕಡಿಮೆ ಇರುತ್ತೆ, ಬರೀ 90 ಪೈಸೆ ಇದೆ, ತೊಗೊಳ್ಳಿ. ನೆಕ್ಸ್ಟು ಈ ವೀಕ್ದು 20,000 ಪುಟ್ ತೊಗೊಳ್ಳಿ. 20,000 ಪುಟ್ ತೊಗೊಳ್ಳಿ ಈ ವೀಕ್ದು. 20,000 ಪುಟ್ ಯಾವುದು ಇಲ್ಲೇ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಯಾವುದೋ ಒಂದು 21,000 ತೊಗೊಳ್ತೀನಿ, 22,000 ತೊಗೊಳ್ತೀನಿ. 1 ರೂಪಿಯಲ್ಲಿದೆ. 22,000 ಪುಟ್ ತೊಗೊಳ್ತಾ ಇದ್ದೀನಿ. 1 ರೂಪಿ 22,000 ಎಷ್ಟಿದೆ, 1 ರೂಪಿ 15 ಪೈಸೆ ಇದೆ, ತೊಗೊಳ್ತಾ ಇದ್ದೀನಿ. ಸೊ ಪುಟ್ ತೊಗೊಂಡೆ, ಒಂದು ಕಾಲ್ ತೊಗೊಂಡೆ. ಇವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ನೋಡಿ. ಸೊ ಸೆಲ್ ಮಾಡಿಬಿಟ್ಟು ಆಮೇಲೆ ಬೈ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಸೆಲ್ ಡಿಸೆಂಬರ್ ಮಾಡಿದ್ದೀನಿ, ಇಲ್ಲಿ ಕಾಲು ಪುಟ್ಟು ಬೈ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಏನೋ ಅಷ್ಟು ಕಡಿಮೆ ಆಗ್ತಾಯಿಲ್ಲ. ನಾನು ಏನು ಮಾಡ್ತೀನಿ, ಇದರಲ್ಲಿ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ತೀನಿ. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಈ ವೀಕ್ದು ಅಂದರೆ ಕರೆಂಟ್ ವೀಕ್ 2nd ಜನವರಿದು, 2ನೇ ಜನವರಿ ಎಕ್ಸ್ಪೈರಿದು 1 ರೂಪಾಯಿದು ಯಾವುದೋ ಒಂದು ಕಾಲ್ ತೊಗೊಳ್ತೀನಿ. 1 ರೂಪಾಯಿ ಕಾಲು. ಸೊ 1 ರೂಪಾಯಿ ಕಾಲ್ ಎಲ್ಲಿದೆ, ಇಲ್ಲ 2 ರೂಪಾಯಿ ಕಾಲ್. 1 ರೂಪಿನೇ ಸಾಕು ನನ್ನ ಪ್ರಕಾರ. 1 ರೂಪಿ ಕಾಲ್ ತೊಗೊಳ್ತಾಯಿದ್ದೀನಿ. ಆ್ಯಂಡ್ 1 ರೂಪಿ ಪುಟ್ ತೊಗೊಳ್ತಾಯಿದ್ದೀನಿ. 1 ರೂಪಿ ಪುಟ್ ಎಲ್ಲಿದೆ ನೋಡ್ಕೊಳ್ಳಿ. ಎವ್ರಿ ವೀಕ್ 1 ರೂಪಿದು ಕಾಲು ಪುಟ್ಟು ತೊಗೊಳ್ಳಿ. ಎವ್ರಿ ವೀಕು 1 ರೂಪಿದು ಕಾಲು ಪುಟ್ಟು ತೊಗೊಳ್ಳಿ. ಸೊ ನಾನು ಜಸ್ಟ್ ನೋಡ್ತಾ ಇದ್ದೀನಿ, 1 ರೂಪಿ ಕಾಲು ಪುಟ್ಟು ತೊಗೊಳ್ತಾ ಇದ್ದೀನಿ. ಲೆಟ್ಸೆ 1 ರೂಪಿ 65 ಪೈಸೆ ಇದೆ, ಓಕೆ ತೊಗೊಂಡೆ. ಸೊ ನೆಕ್ಸ್ಟು ಇಯರ್ ಎಂಡ್ದು ನಾನು ಏನು ಮಾಡ್ತಾಯಿದ್ದೀನಿ. ಸೊ ಈ ಸ್ಟ್ರಾಟಜಿ ಜಸ್ಟ್ ನಾನು ಹೇಳ್ತಾ ಇರೋದು ಅಬ್ಸರ್ವ್ ಮಾಡಿ. ನಾನು ಈ ಟ್ರೇಡನ್ನ ತಗೊಳ್ಳಿ ಅಂತ ಎಲ್ಲೂ ಹೇಳ್ತಾ ಇಲ್ಲ, ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ನಾನು ಇಷ್ಟೆಲ್ಲ ಮಾಡಿದ್ರೂ ಇನ್ವೆಸ್ಟ್ಮೆಂಟ್ ಈಸ್ ಸೇಮೇ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಮ್ಯಾಕ್ಸ್ ಪ್ರಾಫಿಟ್ ಸ್ವಲ್ಪ ಇನ್ಕ್ರೀಸ್ ಆಯಿತು, ಮ್ಯಾಕ್ಸ್ ಲಾಸ್ 80,000 ಬಂತು. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಈಸ್ ವೆರಿ ಹೈ. ಇದನ್ನು ಲೀಪ್ ಇಯರ್ ಸ್ಟ್ರಾಟಲ್ ಅಂತ ಕರೀತಾರೆ. ಸೊ ಮೋಸ್ಟ್ ಆಫ್ ದ ಬಿಗ್ ಶಾಟ್ಸ್ ಮಾಡ್ತಾರೆ. ಜಸ್ಟ್ ನೀವು ಅಬ್ಸರ್ವ್ ಮಾಡಿ, ನೀವೇನು ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸರ್ ಲೀಪ್ ಇಯರ್ ಸ್ಟ್ರಾಟಲ್ ಅಂದರೆ ಏನಂದರೆ, ಸೊ ನನಗೆ 2025ರಲ್ಲಿ ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ ಅನಿಸುತ್ತೆ. ಎಲ್ಲಿಗೆ ಹೋಗ್ಬೋದು, 25,000ಕ್ಕೆ ಹೋಗ್ಬೋದು ಅನಿಸುತ್ತೆ. ನಾನೇನು ಮಾಡ್ತೀನಿ, 25,000ದ್ದು ಕಾಲು ಪುಟ್ನ ಸೆಲ್ ಮಾಡಿ ಬಿಟ್ಬಿಡ್ತೀನಿ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಇದಕ್ಕೆ. ಒಂದು ಲಾಟ್ಗೆ ನೋಡಿ 5 ಲಕ್ಷ ಬೇಕು. ಬಟ್ ಇದನ್ನು ನೆನ್ಪಿಟ್ಕೊಡಿರಿ, ದೆರ್ ಆರ್ ಮೆನಿ ಪೀಪಲ್ ವಿಲ್ ಡೂ ದಿಸ್ ಲೀಪ್ ಇಯರ್ ಸ್ಟ್ರಾಟಲ್ಸ್ ಇನ್ ದ ಮಂತ್ ಆಫ್ ಜನವರಿ. ಬಿಟ್ಬಿಡ್ತಾರೆ. ಫುಲ್ ಇಯರ್ ಪೂರ್ತಿ ಇದರೊಳಗಡೆ ಇರುತ್ತೆ ಮಾರ್ಕೆಟು. ಅವ್ರಿಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಡೀಸೆಂಟ್ ಪ್ರಾಫಿಟ್, 1 ಲಕ್ಷ ಪ್ರಾಫಿಟ್ ಬರುತ್ತೆ. ಇಲ್ಲ ಡೆಫಿನೆಟ್ಲಿ ಮೇಲಕ್ಕೆ ಹೋದಾಗ ಅಡ್ಜಸ್ಟ್ಮೆಂಟ್ ಗೊತ್ತಿರಬೇಕಾಗತ್ತೆ. ಸುಮ್ಮನೆ ಇದನ್ನು ಮಾಡೋದಲ್ಲ, ಅಡ್ಜಸ್ಟ್ಮೆಂಟ್ ಗೊತ್ತಿರೋರು ಮಾತ್ರ ಮಾಡಿ. ಅಡ್ಜಸ್ಟ್ಮೆಂಟ್ ಅಂದರೆ ಏನು, ಮಾರ್ಟಿಂಗಲ್, ಶಿಫ್ಟಿಂಗ್, ರೆಫರೆನ್ಸ್ ಟ್ರೇಡ್, ಪಿರಾಮಿಡಿಂಗ್, ಇದೆಲ್ಲ ಗೊತ್ತಿರೋರು ಮಾತ್ರ ಇದನ್ನು ಮಾಡಿ. ಗೊತ್ತಿಲ್ಲದಿರೋರು ದಯಮಾಡಿ ಇದನ್ನು ಟ್ರೈ ಮಾಡೋಕ್ಕೂ ಸಹ ಹೋಗಬೇಡಿ. ಡಮ್ಮಿ ಟ್ರೇಡಿಂಗ್ ಮಾಡಿ, ಇಲ್ಲ ಪೇಪರ್ ಟ್ರೇಡಿಂಗ್ ಮಾಡಿ. ಸೊ ಇದನ್ನು ಲೀಪ್ ಇಯರ್ ಸ್ಟ್ರಾಟಲ್ಸ್ ಅಂತ ಕರೀತಾರೆ. ಸೊ ಐ ಹೋಪ್ ಸೊ ಎಲ್ಲರೂ ನಮ್ಮ ಸಂಸ್ಥೆಗೆ ಬರ್ತಾ ಇದ್ದೀರಾ, ಕಲಿತಾ ಇದ್ದೀರಾ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಡೇ ಆ್ಯಂಡ್ ನೈಟ್ ಕಷ್ಟಪಡ್ತಾ ಇದ್ದೀವಿ. ಎಲ್ಲರ ನಿಮ್ಮ ಒಂದು ಪ್ರೋತ್ಸಾಹ ಮತ್ತು ಆಶೀರ್ವಾದದ ಮೇಲೆ ಎಲ್ಲನೂ ಕಷ್ಟಪಡ್ತಾ ಇದ್ದೀವಿ. ಎಲ್ಲನೂ ಆಗುತ್ತೆ. 2025ರಲ್ಲಿ ಒಂದು ಮೈಲುಗಲ್ಲನ್ನು ಸಾಧನೆ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. 2025ರಲ್ಲಿ ಸೇಫಾಗಿ ಮಾಡಿ. ಓನ್ಲಿ ಬ್ಲೂ ಚಿಪ್ ಕಂಪನೀಸ್, ಲಾರ್ಜ್ ಕ್ಯಾಪ್ಸಲ್ಲಿ ಮಾತ್ರ ಹೂಡಿಕೆ ಮಾಡಿ. ದಯಮಾಡಿ 10 ರೂಪಾಯಿ ಸ್ಟಾಕು, 100 ರೂಪಾಯಿ ಸ್ಟಾಕು ಇಟ್ಕೊಳ್ಳೋಕೆ ಹೋಗ್ಬೇಡಿ, ತೊಗೊಳಕ್ಕೆ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಬಂದಮೇಲೆ ಹೊಡೆದ್ರೆ ಆನೆನ ಹೊಡೀರಿ, ಇಲಿ ಹಿಡಿಯೋದಕ್ಕೆ ಸ್ಟಾಕ್ ಮಾರ್ಕೆಟ್ ಬರೋಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು.
ಸೊ ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.